ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಬಂದು ಸೋಮವಾರದ ವಿಡಿಯೋ, ಅಂದರೆ ಒಂದು ವಾರದ ಹಿಂದಿನ ವಿಡಿಯೋ. ನಿನ್ನೆ ಮೊನ್ನೆ ಅಂದರೆ ಶನಿವಾರ ಭಾನುವಾರ ನಾನು ಸರಿಯಾಗಿ ವಿಡಿಯೋ ಅಪ್ಲೋಡ್ ಮಾಡಿಲ್ಲ. ವಿಡಿಯೋಗಳು ತುಂಬ ಇದೆ, ಅದಕ್ಕೆ ಡೈಲಿ 2 ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೆ. ಓಕೆ, ನಿನ್ನೆ ಮೊನ್ನೆ ಅಷ್ಟೇ ಅಪ್ಲೋಡ್ ಮಾಡೋಕ್ಕಾಗಿಲ್ಲ. ಓಕೆ, ಹಾಗೆ ಮೋಹನ್ ಮಾಮಂದು ಉಂಗುರ ಬಂತು. ಮೋಹನ್ ಮಾಮ ಊರಿಗೆ ಹೋಗಿದ್ರಲ್ಲ, ಆ ಟೈಮಲ್ಲಿ ಉಂಗುರ ಬಂದಿತ್ತು ಅಂದ್ಬಿಟ್ಟು ಈಸ್ಕೊಂಡು ಬಂದಿದ್ದಾರೆ. ಚೆನ್ನಾಗಿದೆ. ನಾವು ಇನ್ನೂ ಸಿಂಪಲ್ ಡಿಸೈನ್ ಎಲ್ಲ ಮಾಡಿಸಿದ್ವಿ, ಅಂದರೆ ಫುಲ್ಲು ಪ್ಲೈನಾಗಿ ಮಧ್ಯೆ ಒಂದು ವೈಟ್ ಸ್ಟೋನ್ ಅಷ್ಟೇ ಅಂತೇಳಿ ಮಾಡಿಸಿದ್ದು. ಅಂದ್ಕೊಂಡಿದ್ದು ಫಸ್ಟು ಮಾಡ್ಸೋಕ್ಕೆ ಮೊದಲೇ. ಆಮೇಲೆ ಪ್ರವೀಣ ಎಲ್ಲ ಬಂದಿದ್ನಲ್ಲ, ಆವಾಗ ಅವನು ಯಾವಾಗಲೂ ಪ್ಲೈನ್ ಅಂತಲೇ ಇರ್ತೀರ ಅಂದ್ಬಿಟ್ಟು ಆಮೇಲೆ ಸ್ವಲ್ಪ ಡಿಸೈನ್ ಇರಲಿ, ಆವಾಗ ಸ್ವಲ್ಪ ಲುಕ್ಕು ಚೆನ್ನಾಗಿರುತ್ತೆ ಅಂಥೇಳಿ ಮತ್ತು ಮೋಹನ್ ಮಾಮ ಮತ್ತು ಪ್ರವೀಣ ಇಬ್ಬರು ಸೇರಿಕೊಂಡು ಈ ಡಿಸೈನ್ನ ಸೆಲೆಕ್ಟ್ ಮಾಡಿದರು ಮತ್ತು ಇವಾಗ ರೆಡಿ ಆಗಿದೆ. ನೋಡ್ತಿರ್ಬೋದು, ಈ ಥರ ಇದೆ ಇದು ಡಿಸೈನು. ಹಾಗೆ ಏನು ಮಾಡಿದ್ದಾರೆ ಅಂದರೆ ಸ್ವಲ್ಪ ಸೈಜು ದೊಡ್ಡದು ಮಾಡಿಬಿಟ್ಟಿದ್ದಾರೆ. ಅದೇ ಇವಾಗ ಪ್ರಾಬ್ಲಮ್ ಆಗಿರೋದು. ಅಂದರೆ ಸ್ವಲ್ಪ ಜಾಸ್ತಿನೇ ದೊಡ್ಡದಾಯಿತು, ಸ್ವಲ್ಪ ಅನ್ನೋದಕ್ಕಿಂತ ಸ್ವಲ್ಪ ಜಾಸ್ತಿನೇ ದೊಡ್ಡದಾಗ್ಬಿಟ್ಟಿದೆ. ಇದಾಗ್ಬಿಟ್ರೆ ಸ್ವಲ್ಪ ಮತ್ತೆ ವಾಪಸ್ ಮಾಡಿ ಮತ್ತೆ ಅದನ್ನ ಮಾಡೋಕ್ಕಾಗಬೇಕು. ಸ್ವಲ್ಪ ದೊಡ್ಡದಾದ್ರೂ ಪರವಾಗಿಲ್ಲ ಅಂತ ಹೇಳ್ತಾಯಿದ್ರು. ಇವಾಗ ನೋಡಿದ್ರೆ ಜಾಸ್ತಿನೇ ದೊಡ್ಡದು ಮಾಡಿಬಿಟ್ಟಿದ್ದಾರೆ. ಇವಾಗ ಇನ್ನು ಉಂಗುರ ಏನಿದೆ ಅದಕ್ಕೆ ಸ್ವಲ್ಪ ದಾರ ಎಲ್ಲ ಸುತ್ತಬಿಟ್ಟು ಮೋಹನ್ ಮಾಮ ಯೂಸ್ ಮಾಡ್ತಿದ್ದಾರೆ. ನನಗೆ ಅದು ಆಗಲ್ಲ ಬಿಡಿ, ಸುಮ್ಮನೆ ಅದು ಬೆರಳಿಗೆ ಹಾಕ್ಕೊಂಡಿದ್ದೆ. ಹಾಗೆ ಅದು ಮೋಹನ್ ಮಾಮಂಗೆ ದೊಡ್ಡ ಸೈಜ್ ಅಂದಮೇಲೆ ನನಗಾಗುತ್ತಾ? ನನಗಂತೂ ಆಗೋದೇ ಇಲ್ಲ. ಓಕೆ, ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೂ. ಓಕೆ, ಅದಾದಮೇಲೆ ನಮ್ಮ ಗುಮ್ಮು ಕೆಳಗಡೆ ಹೋಗ್ಬಿಟ್ಟು ಒಂದೇ ಒಂದು ಇದು ಇಟ್ಕೊಬಂದ್ಬಿಟ್ಟಿದ್ದಾಳೆ, ಅಲ್ಲಿ ಸಣ್ಣ ಮರಿ. ಅದು ಕೆಳಗಡೆ ಅಂತೂ ತುಂಬ ಇರುತ್ತಲ್ಲ, ಅದು ಇಟ್ಕೊಬಂದ್ಬಿಟ್ಟು ಇಲ್ಲಿ ಆಟ ಆಡ್ತಿದ್ದಾಳೆ. ಅವಳ ಪಾಡಿಗೆ ಅವಳು ಆಡಲಿ, ಅವಳು ಅದೊಂದೇ ಮಾಡೋದು. ಮೊನ್ನೆ ಒಂದು ಇಲಿ ಮರಿ ಇಟ್ಕೊಬಂದಿಲ್ಲ, ಪುಟಾಣಿ ಮರಿ, ಪಾಪ ಅದು ಕಣ್ಣೇ ಬಿಟ್ಟಿಲ್ಲ, ಆ ಥರದಷ್ಟೇ ಇಟ್ಕೊಬರೋದು. ದೊಡ್ಡ ಇಲಿಗಳೆಲ್ಲ ಇಟ್ಕೊಂಡು ಬರೋದೇ ಇಲ್ಲ ಇದು ಬಿಡಿ. ಇದೇ ಎದ್ರುಕೊಂಡು ಓಡ್ಬಿಡುತ್ತೆ ಅದನ್ನು ನೋಡಿದ ತಕ್ಷಣ, ಆ ಥರ. ಓಕೆ, ಅದಾದಮೇಲೆ ನಿನ್ನೆ ಬರಬೇಕಾದ್ರೆ ಅಲ್ಲಿ ಶ್ಯಾಂಪೂ ಪ್ಯಾಕೆಟ್ಗಳು ಅದೆಲ್ಲ ತೊಗೊಬಂದಿದ್ದೆ. ಹಾಗೆ ನಾನು ಒಂದು 100 ರೂಪಾಯಿಗೆ ಶ್ಯಾಂಪೂನ ಹೇಳಿದ್ದೆ. 100 ರೂಪಾಯಿಗೆ ಶ್ಯಾಂಪು ಅಂದರೆ ಒಂದು ಪ್ಯಾಕೆಟ್ ಬಂದು 2 ರೂಪಾಯಿ ಇರುತ್ತೆ. 2 ರೂಪಾಯಿ ಅಂದರೆ 100 ರೂಪಾಯಿಗೆ 50 ಪ್ಯಾಕೆಟ್ ಬರುತ್ತೆ. 50 ಪ್ಯಾಕೆಟಲ್ಲಿ ಒಂದು ಎಕ್ಸ್ಟ್ರಾ ಕೊಡ್ತಾರೆ, 1 ಅಥವಾ 2 ಪ್ಯಾಕೆಟ್ ಎಕ್ಸ್ಟ್ರಾ ಕೊಡ್ತಾರೆ ಅಷ್ಟೇ. 100 ರೂಪಾಯಿಗೆ ತೊಗೊಂಡ್ರೆ ನನಗೆ ಈ ಥರ ತೊಗೊಂಡ್ರೆ ಯೂಸ್ ಆಗುವಂಥದ್ದು. ದೊಡ್ಡ ಡಬ್ಬಗಳೆಲ್ಲ ತೊಗೊಬಂದರೆ ನಾವು ಎಷ್ಟು ಯೂಸ್ ಮಾಡ್ತಾಯಿದ್ದೀವಿ ಶ್ಯಾಂಪೂನ ಅಂತಲೇ ಗೊತ್ತಾಗಲ್ಲ. ಹಾಗೆ ಶ್ಯಾಂಪೂ ಪ್ಯಾಕೆಟ್ ಎಲ್ಲ ತಂದಿದ್ನಲ್ಲ, ನಾನು ಅದನ್ನು ಅವ್ರಿಗೆ ಅಲ್ಲಿ ಹೇಳ್ದೆ, ಅವ್ರಿಗೆ ಕೊಟ್ಟರು ಅಷ್ಟೇ. ಮತ್ತು ಅದು ಎಷ್ಟು ಪ್ಯಾಕೆಟ್ ಇದೆ ಅದೇನು ನಾನು ಕೌಂಟೇ ಮಾಡಿರಲಿಲ್ಲ. ಅದಕ್ಕೆ ಮನೆಗೆ ಬಂದಮೇಲೆ ಅದನ್ನೆಲ್ಲ ರಾತ್ರಿ ತಂದಮೇಲೆ ಅದನ್ನು ಆಗಾಗೆ ಇಟ್ಬಿಟ್ಟಿದ್ದೆ. ಮತ್ತು ಇವಾಗೆಲ್ಲ ಎತ್ತಿಡಬೇಕಿತ್ತಲ್ಲ, ಅದಕ್ಕೆ ಎಷ್ಟು ಪ್ಯಾಕೆಟ್ ಇದೆ ಕರೆಕ್ಟಾಗಿ ಪ್ಯಾಕೆಟ್ ಇದೆಯಾ, ಅಂದರೆ 50 ಪ್ಯಾಕೆಟು ಕರೆಕ್ಟಾಗಿ ಕೊಟ್ಟಿದ್ದಾರಾ ಅಂತೇಳಿ ಅದನ್ನೆಲ್ಲ ನೀಟಾಗಿ ಕೌಂಟ್ ಮಾಡಿ ಇಡ್ತಾಯಿದ್ದೆ ಅಷ್ಟೇ. ಇವಾಗ ಏನಿಲ್ಲ, ಒಂದೊಂದು ಸರಿ ಒಂದು ಪ್ಯಾಕೆಟ್ ಆ ಥರ ಮಿಸ್ ಆಗ್ಬೋದು ಅಷ್ಟೇ. ಯಾವತ್ತೂ ಆ ಥರ ಆಗಿಲ್ಲ, ಆದರೆ ಆ ಥರ ಆಗ್ಬೋದು. ಆದರೂ ನಾವು ಕೌಂಟ್ ಮಾಡೋದು ಬಿಡಲ್ಲ, ಕರೆಕ್ಟಾಗಿ ಕೊಟ್ಟಿದ್ದಾರೆ 50 ಪ್ಯಾಕೆಟು ಅಂತೇಳಿ ನೋಡ್ತಾಯಿದ್ದೆ. 50 ಪ್ಯಾಕೆಟ್ ಜೊತೆಗೆ ಎಕ್ಸ್ಟ್ರಾ 2 ಪ್ಯಾಕೆಟ್ ಕೊಡ್ತಾರೆ ಒಂದೊಂದು ಅಂಗಡೀಲಿ. ಅಂದರೆ ಹೋಲ್ಸೇಲ್ ಅಂಗಡಿ ಇರುತ್ತಲ್ಲ, ಅಲ್ಲಿ ಮಾತ್ರ ಆ ಥರ ಕೊಡೋದು. ನಾರ್ಮಲ್ ಅಂಗಡಿ ಆದರೆ ನಾವೆಷ್ಟು ಕೇಳ್ತೀವಿ ಅಷ್ಟೇ ಕೊಡ್ತಾರೆ. ಅದಾದಮೇಲೆ ನಮ್ಮ ಗುಮ್ಮಿಗೆ ಸ್ನಾನ ಮಾಡಿಸಿದ್ರೆ ಗೊತ್ತಲ್ಲ ನಿಮಗೆ, ಅದಕ್ಕೆ ಆಗೋದಿಲ್ಲ. ಅದಕ್ಕೆ ಒಂದು ಬಕೆಟಲ್ಲಿ ಸ್ವಲ್ಪ ನೀರನ್ನ ಅದ್ಬಿಟ್ಟು ಬಟ್ಟೆಲಿ ಆದಷ್ಟು ಒದ್ದೆ ಮಾಡಿಕೊಂಡು ಬಟ್ಟೆನ ಇಡೀ ಮೈನೆಲ್ಲ ಈ ರೀತಿ ಒರೆಸೋದು. ಅಂದರೆ ಆ ನೀರಿಗೇನು ಶ್ಯಾಂಪು ಆ ಥರದ್ದೆಲ್ಲ ಏನೂ ಹಾಕಿರಲ್ಲ, ಬರೀ ಬಟ್ಟೆನ ಒದ್ದೆ ಮಾಡ್ತೀನಿ, ಒರೆಸ್ತೀನಿ ಅಷ್ಟೇ. ಇವಾಗ ಅದನ್ನು ಒರೆಸ್ಕೊಳ್ಳೋಕ್ಕೆ ಅವಳು ವೈ ಅಂತೇಳಿ ಸೌಂಡ್ ಮಾಡ್ತಾಯಿತ್ತು. ನಾನು ಆದ್ರೂ ಬಿಟ್ಟಿಲ್ಲ. ನೋಡಿ, ಕಿತ್ಕೊಂಡು ಹೋಗೋಕ್ಕೆ ಯಾವ ಥರ ಎಲ್ಲ ಮಾಡ್ತಿದ್ದೆ. ಅದಕ್ಕೆ ಇಲ್ಲಿ ನಾನು ಸ್ಪೀಡಲ್ಲಿ ಇಟ್ಟಿದ್ದೀನಿ. ಫಸ್ಟ್ ಅಂದ್ಕೊಂಡೆ ಶ್ಯಾಂಪು ಹಾಕೋಣ ಅಂತೇಳಿ, ಅದೇ ಶ್ಯಾಂಪು ಹಾಕ್ಬಿಟ್ಟು ಅದು ಮೈನೆಲ್ಲ ನೆಕ್ಕೊಳ್ಳುತ್ತಲ್ಲ, ಅದಕ್ಕೆ ಶ್ಯಾಂಪು ಎಲ್ಲ ಬೇಡ ಅಂದ್ಬಿಟ್ಟು ಹಾಗೆ ಬಟ್ಟೆಯಲ್ಲೇ ಒರೆಸ್ತಾ ಇದ್ದೀನಿ. ಒರೆಸಾದ್ಮೇಲೆ ಏನು ಮಾಡುತ್ತೆ ಗೊತ್ತಾ,
ಬಿಸಿಲಿಲ್ವಲ್ಲ ಅದರಿಂದ, ಅಂದರೆ ಮನೆ ಮುಂದೆ ಹೋದರೆ ಸ್ವಲ್ಪ ಬಿಸಿಲು ಲೈಟಾಗಿರುತ್ತೆ, ಒಂದು 12:30 ಆ ಥರ ಆಗುವಾಗ ಮಾತ್ರ ಬಿಸಿಲು ಬರುತ್ತೆ. ಒಂದು 10:30 ಆ ಥರ ಟೈಮಲ್ಲಿ ನಮ್ಮ ಮನೆ ಮುಂದೆ ಅಷ್ಟು ಬಿಸಿಲು ಬಂದಿರಲ್ಲ. ಆವಾಗ ಏನು ಮಾಡ್ತಾಯಿದೆ, ಇದು ಬಿಸಿಲಿರಲಿಲ್ವಲ್ಲ ಅದಕ್ಕೆ ಒಳಗಡೆ ನಾನು ಒರೆಸಿದ್ದಲ್ಲದೆ ತಾನು ತನ್ನ ಇಡೀ ಮೈನೆಲ್ಲ ತನ್ನ ನಾಲ್ಗೆಯಿಂದ ಎಲ್ಲ ನೆಕ್ಕುತ್ತೆ. ಆವಾಗಲೇ ಅದಕ್ಕೆ ಸಮಾಧಾನ ಆಗೋದು, ಇಲ್ಲಾಂದರೆ ಅದಕ್ಕೆ ಏನು ಸಮಾಧಾನ ಅಂತೂ ಆಗೋದಿಲ್ಲ. ನೋಡಿ ಈ ಥರ. ಇದು ನೋಡಿ ಪ್ಯಾಕಿಂಗ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ, ಏನಾದರೂ ಡ್ಯಾಮೇಜ್ ಎಲ್ಲ ಆಗಿಬಿಡುತ್ತೆ ಅಂತೇಳಿ. ಇದೇನೆಂದರೆ ಹಿಂದೆಲ್ಲ ಒಂದು ನೆಕ್ಲೆಸ್ ಥರ ಯೂಸ್ ಮಾಡ್ತಾಯಿದ್ರು, ಏನೋ ಹೇಳ್ತಾರೆ ಇದಕ್ಕೆ, ಟೀಕಾ ಚೈನು ಅಂತಲೇ ಏನೋ ಬರುತ್ತೆ, ನನಗೆ ಅಷ್ಟು ಗೊತ್ತಿಲ್ಲ ಇದ್ರ ಬಗ್ಗೆ. ಇದನ್ನು ಯಾರಿಗೆ ತೊಗೊಂಡಿರೋದು ಅಂದರೆ ನನಗಲ್ಲ, ನಾನು ಮಂಗ್ಲಕ್ಕ ಅಂತ ಹೇಳ್ತಾ ಇದ್ದಲ್ಲ, ನಾನು ತೋರಿಸಿದ್ದೆ ವಿಡಿಯೋದಲ್ಲಿ ನನ್ನ ವಾರ್ಗೀತಿ ಅಂತೇಳಿ. ಅವರು ಈ ಚೈನ್ನ ನೋಡಿಬಿಟ್ಟು ಗೋಲ್ಡ್ ಅಂತ ಅಂದ್ಕೊಬಿಟ್ಟಿದ್ರ. ಆಮೇಲೆ ನಾನು ಹೇಳಿದೆ ಇಲ್ಲ ಇದು ಗೋಲ್ಡ್ ಎಲ್ಲ ಆರ್ಟಿಫಿಷಿಯಲ್ಲು, ಈಗ ಚಿನ್ನದ ರೇಟೆಲ್ಲ ಜಾಸ್ತಿ ಆಗಿಬಿಟ್ಟಿದೆಯಲ್ಲ, ಅದಕ್ಕೆ ನಾನು ಗೋಲ್ಡ್ ಯೂಸ್ ಮಾಡ್ತಿಲ್ಲ, ಆರ್ಟಿಫಿಷಿಯಲ್ನ ಯೂಸ್ ಮಾಡ್ತಾಯಿದ್ದೀನಿ ಅಂತ. ಅದಕ್ಕೆ ಚೆನ್ನಾಗಿದೆ, ನನಗೆ ಈ ಥರದೊಂದು ಚೈನ್ ಬೇಕು ಅಂತ ಹೇಳಿದರು. ಅದಕ್ಕೆ ನಾನು ಅವ್ರ ಮುಂದೆನೇ ಅಂದರೆ ತೋರಿಸಿ ಇದು ಚೆನ್ನಾಗಿದೆ ಅಂತ ಹೇಳಿದ್ರು. ಸರಿ ಆಯಿತು ಇದನ್ನು ಬುಕ್ ಮಾಡ್ತೀನಿ ಅಂತ ಹೇಳಿದ್ದೆ. ಅದನ್ನು ಬುಕ್ ಮಾಡಿದ್ದೆ, ಆದರೆ ಬಂದಿರಲಿಲ್ಲ, ಇವತ್ತು ಬಂದಿದೆ. ಶನಿವಾರ ಅಥವಾ ಶುಕ್ರವಾರ ಬಂದಿದ್ದಿದ್ರೆ ಮೋಹನ್ ಊರಿಗೆ ಹೋಯ್ತಿದ್ರು ನೋಡಿ, ಆವಾಗಲೇ ಅವ್ರ ಕೈಲಿ ಕಳಿಸ್ತಾ ಇದ್ದೆ. ಇವಾಗ ಬಂತು ಜಸ್ಟು, ಈ ಥರ ಇದೆ. ಇದು ಫುಲ್ ವೈಟ್ ಇರುತ್ತೆ, ಆದರೆ ಇಲ್ಲಿ ಸ್ವಲ್ಪ ರೆಡ್ ಕಲ್ ಬಂದಿದೆ, ಇನ್ನೆಲ್ಲ ವೈಟೇ. ಅದೇ ನಿಮಗೆ ಸಡನ್ನಾಗಿ ನೋಡಿದಾಗ ಅಷ್ಟು ಗೊತ್ತಾಗಲ್ಲ. ಅಂದರೆ ಈ ಥರ ಚೈನು ರಾತ್ರಿ ಟೈಮ್ ಯೂಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದು ಬಂದು ಪಿಕಾಕ್ ಡಿಸೈನ್ ಇದೆ, ನೋಡ್ತಿರ್ಬೋದು. ಓಕೆ, ಅವರಿಗೆ ಅಂತೇಳಿ ತೊಗೊಂಡಿರೋದು, ನನಗಲ್ಲ. ಮತ್ತು ಇಲ್ಲೂ ಅಷ್ಟೇ ಡಿಸೈನ್ ಇದೆ, ಈ ಥರ ಕಾಣಿಸಿದ್ಯಾ, ಇಲ್ಲಿ ಈ ಥರ ಡಿಸೈನ್ ಇದೆ. ಮತ್ತು ಈ ಡಿಸೈನು ಇದೊಂಥರ ಡಿಸೈನ್ ಇದೆ. ಓಕೆ, ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಒಂದ್ಸರಿ. ನಾನು ಸುಮ್ಮನೆ ಹಿಂಗೆ ವೇರ್ ಮಾಡ್ತೀನಿ ಅಷ್ಟೇ. ನೋಡಿ, ಹಳೆ ಕಾಲದಲ್ಲಿ ಅಂದರೆ ಈ ಥರ ಒಂದು ಸರ್ಕಲ್ ಶೇಪಲ್ಲೇ ಇರ್ತಿತ್ತು, ಇದು ಈ ಥರ ಉಂಟು. ಓಕೆ, ಈ ಥರದ್ದು ಬೇಕು ಅಂದಿದ್ರು, ಅದಕ್ಕೆ ಬುಕ್ ಮಾಡಿದ್ದೆ, ಇವಾಗ ಬಂದಿದೆ. ಇದು ಬಂದು 390 ಏನೋ ಕೊಟ್ಟೆ ಇವಾಗ. ಓಕೆ, ಬ್ಯಾಕ್ ಕ್ಯಾಮ್ರಾದಲ್ಲಿ ಒಂದು ಸರಿ ತೋರಿಸ್ತೀನಿ ಅಷ್ಟೇ. ಇಷ್ಟ ಆದರೆ ಬ್ಯಾಕ್ ಕ್ಯಾಮ್ರಾದಲ್ಲಿ ನೋಡಿ. ನೋಡಿ, ಈಗ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತಾ ಇದ್ದೀನಿ. ಈ ಥರ ಇದೆ ಇದು ಡಿಸೈನು. ಮೊಬೈಲಲ್ಲಿ ಈ ಥರ ಕಾಣಿಸ್ತಾ ಇದೆ, ಅಂದರೆ ವೀಡಿಯೋದಲ್ಲಿ, ಆದರೆ ಚೆನ್ನಾಗಿದೆ ಇದು. ಈ ಥರ ರೆಡ್ ಕಲ್ಲು ವೈಟ್ ಕಲ್ಲಿದೆ, ಅಂದರೆ ಸ್ಟೋನು, ವೈಟದು ಸ್ಟೋನು ಈ ಥರ. ಮತ್ತು ಇದು ಬಂದು ಈ ಥರ ಡಿಸೈನ್ ಇದೆ. ಓಕೆ, ಕಾಣಿಸ್ತಿದೆಯಾ ನಿಮಗೆ? ಹೀಗಿದೆ, ದೂರದಿಂದ ನೋಡಿದ್ರೆ ಗೊತ್ತಾಗುತ್ತೆ. ಓಕೆ, ಹಾಗೆ ಇದು ಮಂಗ್ಲಕ್ಕಂಗೆ ನನ್ನ ಕಡೆಯಿಂದ ಗಿಫ್ಟ್. ಅವ್ರಿಗೇನೋ ಇಷ್ಟ ಆಯಿತು, ಈ ಥರದ್ದು ಬೇಕು ಅಂತ ಹೇಳ್ತಾಯಿದ್ರು, ಅದಕ್ಕೆ ಅದನ್ನು ಬುಕ್ ಮಾಡಿದೆ ಅಷ್ಟೆ. ಹಾಗೆ ಇಲ್ಲಿ ತಲೆಗೆ ಸ್ನಾನ ಮಾಡಬೇಕಿತ್ತು, ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ, ನೆಲ್ಲಿಕಾಯಿ ಜ್ಯೂಸ್ ಎಲ್ಲ ಇತ್ತು. ಮೇಲೆ ತಿಳಿಯಿರುತ್ತೆ, ಕೆಳಗಡೆ ಎಲ್ಲ ಫುಲ್ಲು ಅದರದ್ದು ಒಂಥರ ಗಷ್ಟ ಅಂತ ಹೇಳ್ತೀವಿ, ಅದು ಈ ಥರ ಇರುತ್ತೆ. ಅದಕ್ಕೆ ನಾನೇನು ಮಾಡಿದೆ, ಅದನ್ನು ಕೂದಲಿಗೆ ಯೂಸ್ ಮಾಡೋಣ ಅಂಥೇಳಿ ಇಲ್ಲಿ ನಾನೇನು ಮಾಡ್ತಾಯಿದ್ದೀನಿ, ಒಂದು ಬೌಲಿಗೆ ಬಿಟ್ಕೊಂಡು ಹಾಗೆ ಒಂದು ಕಾಟನ್ ತೊಗೊಂಡು ಇಡೀ ರೂಟಿಗೆಲ್ಲ ಈ ಜ್ಯೂಸ್ ಏನಿದೆ ಇದನ್ನು ಹಚ್ಚುತ್ತಾ ಇದ್ದೀನಿ. ಇದೇ ಬೆಸ್ಟು ಅಂತ ಅನ್ನಿಸ್ತು, ಇದನ್ನು ಯೂಸ್ ಮಾಡೋಣ ಇವತ್ತು ಅಂಥೇಳಿ. ಅಲ್ಲ, ಹೇಗಿದ್ರೆ ಇದೆಲ್ಲ ಈಗ ಕೆಳಗಡೆ ಈ ಥರ ಗಟ್ಟಿಯಾಗಿಬಿಟ್ಟಿದೆ, ಅದಕ್ಕೆ ನೀಟಾಗಿ ಒಂದು ಸರಿ ಅದನ್ನು ಬಾಟಲ್ ಏನಿದೆ ಅದನ್ನು ಶೇಕ್ ಮಾಡಿಬಿಟ್ಟು ಅದನ್ನು ಇವಾಗ ಕೂದಲಿಗೆಲ್ಲ ಹಚ್ಚೋಣ ಅಂಥೇಳಿ. ಹಾಗೆ ಕೂದಲಿಗೆಲ್ಲ ಹಚ್ಕೊಂಡಿದ್ದೀನಿ, ಹಚ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಆಯಿಲ್ನ ಹಾಕ್ಬಿಟ್ಟು ನೀಟಾಗಿ ಎತ್ತಿ ಕಟ್ಟಿದ್ದೀನಿ ಅಷ್ಟೇ. ಓಕೆ ಫ್ರೆಂಡ್ಸ್, ಹಾಗೆ ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ಬಾಯ್.